ಸ್ಪೆಷಲ್ ಉಪ್ಸಾರು ಸ್ಪೆಷಲ್ ರಾಗಿ ಮುದ್ದೆನ ಕಣ್ಣಾರ ನೋಡಿ. ಇಲ್ಲ 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 ಸಾರಿ 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 ಚಕ್ಕೆ ಲವಂಗ ಮುಂಚೆ ಮಾಡಿದ್ಯಾ? ಓ ಮಿಕಾ ನಾನಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವಿಡಿಯೋ ತೆಗಿತೀರ ನಾನು ಒಬ್ಬನೇ ಅನ್ಸುತ್ತೆ ಗೈಸ್. ವ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಇಟ್ ಕ್ಯಾನ್ ಓನ್ಲಿ ಗೆಟ್ ಇಂಟ್ರೆಸ್ಟಿಂಗ್. 100ರಲ್ಲಿ 30 ಮಾರ್ಕ್ಸ್ ಇಲ್ಲೇ ಹೋಯ್ತು. ಅದು ರೆಕಾರ್ಡ್ ಮಾಡ್ಕೊತಾ ಇದ್ದೆ ಹೆಂಗೆ ನೋಡು ನೀನು. ನೋಡಿದವ್ರಂತೂ ಇವತ್ತು ಧನ್ಯ. ಆದ್ರೂ ಈ ದುಃಖದಲ್ಲೂ ನಗ್ತೀಯಲ್ಲ, ತುಂಬಾ ಎತ್ತರಕ್ಕೆ ತೇಲ್ತು. ನಮ್ಮ ಲೈಫಲ್ಲಿ ಮುದ್ದೆ ಅಂತೂ ಮೇಜರ್ ಮಿಸ್ಸಿಂಗ್ ಗೈಸ್. ಹಿಂಗಿದೆ. ನೀನೇ ತಿಂದ್ಬಿಟ್ಟು ಹೇಳ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನೀವು ಇವಾಗಲೇ ತಮ್ನೇಲಲ್ಲಿ ನೋಡಿರೋ ತರ ನಾನು ಅಬ್ಬಿ ಸೇರ್ಕೊಂಡು ಇವತ್ತು ಉಪ್ಸಾರು ಮಾಡ್ತಾ ಇದೀವಿ, ಜೊತೆಗೆ ಮುದ್ದೆನೂ ಮಾಡ್ತಾ ಇದೀವಿ. ಲಾಸ್ಟ್ ಟೈಮ್ ಅಬ್ಬಿ ಮಟನ್ ಚಾಪ್ಸ್ ಮಾಡಿದಾಗ ಯಾರೋ ಕಮೆಂಟ್ ಹಾಕಿದ್ರು ಜೊತೆಗೆ ಮುದ್ದೆ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ. ಆದ್ರೆ ಅವತ್ತು ನಮ್ಮ ಮನೇಲಿ ರಾಗಿ ಹಿಟ್ಟು ಖಾಲಿ ಆಗ್ಬಿಟ್ಟಿತ್ತು, ಅದಕ್ಕೆ ಇವತ್ತು ರಾಗಿ ಹಿಟ್ಟು ತಗೊಂಡ್ಬಂದು ಮುದ್ದೆ ಉಪ್ಪು ಸಾಂಬಾರ್ ಮಾಡ್ತಾ ಇದೀವಿ. ರಶ್ಮಿ ಇವತ್ತು ಉಪ್ಸಾರು ಹೆಂಗ್ ಮಾಡ್ತಾಳೆ ಅಂಡ್ ಅವಳು ಸ್ಪೆಷಲ್ ಮುದ್ದೆ ಹೆಂಗಿರುತ್ತೆ ಅಂತ ನಾನು ಎಕ್ಸೈಟೆಡ್ ಆಗಿದ್ದೀನಿ ನೋಡಕ್ಕೆ. ಆದಷ್ಟು ಇವತ್ತು ರೋಸ್ಟ್ ಮಾಡಲ್ಲ. ಲಾಸ್ಟ್ ವಿಡಿಯೋದಲ್ಲೆಲ್ಲ ತುಂಬಾ ರೋಸ್ಟ್ ಮಾಡ್ತೀರಾ ಅಣ್ಣ ನಮ್ಮ ಅಕ್ಕಂಗೆ ಅಂತ ಇದ್ರು. ಸೊ ಐ ವಿಲ್ ಕೀಪ್ ಇಟ್ ಲೋ ದಿಸ್ ಟೈಮ್. ಐ ಹೋಪ್ ಸೊ. ಬಟ್ ಚೆನ್ನಾಗಿ ಮಾಡ್ಬೇಕು, ಇಲ್ಲ ಅಂತಂದ್ರೆ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡುತ್ತೆ. ಬಹಳ ಶ್ರದ್ಧೆಯಿಂದ ಮಾಡ್ತೀನಿ, ನೋಡೋಣ ಹೆಂಗ್ ಬರತ್ತೆ ಅಂತ. ಭಯ ಭಕ್ತಿನ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನನಗೂ ಸ್ವಲ್ಪ ನರ್ವಸ್ ಫೀಲಿಂಗ್ ಇದೆ ಹೆಂಗಾಗುತ್ತೋ ಅಂತ. ಇಲ್ಲಾಂದ್ರೆ ಡಿನ್ನರ್ ಫ್ಲಾಪ್ ಆಗ್ಬಿಟ್ರೆ ಮತ್ತೆ ಡಿನ್ನರ್ ಏನ್ ಮಾಡೋದು ಅನ್ನೋ ಯೋಚನೆ ನಂಗೂ ಇದೆ. ಎಲ್ಲ ಕಡೆ ಪ್ರಮೋಟ್ ಮಾಡ್ಬೇಕು ನೀನೊಟ್ಟು. ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್. ನೋಡೋಣ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ರಶ್ಮಿ ಮಾಡೋ ಉಪ್ಸಾರು ಮುದ್ದೆ ಹಿಟ್ಟ ಫ್ಲಾಪ್ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆವರೆಗೆ ನೋಡಿ. ಬನ್ನಿ, ಇವಾಗ ನಾನು ಕ್ಯಾಮ್ರಾ ಪರ್ಸನ್ ಆಗ್ತೀನಿ ಅಂಡ್ ರಶ್ಮಿ ಶೆಫ್ ಆಗ್ತಾಳೆ. ಅವಳು ಮಾಡೋ ಸ್ಪೆಷಲ್ ಉಪ್ಸಾರು ಸ್ಪೆಷಲ್ ರಾಗಿ ಮುದ್ದೆನ ಕಣ್ಣಾರ ನೋಡಿ. ಬನ್ನಿ. ಸೊ ನಮ್ಮ ಶೆಫ್ ರೆಡಿ ಆಗಿದ್ದಾರೆ, ಎಲ್ಲ ಐಟಮ್ಸ್ ತಗೊಂಡು ಇಟ್ಕೊಂಡಿದ್ದಾರೆ. ಬನ್ನಿ ಏನೇನ್ ಬೇಕು ಅಂತ ಕೇಳೋಣ. ಫಸ್ಟಿಗೆ ಮೊಳಕೆ ಕಾಳು ಬೇಕು. ನಾವು ಮಾಡ್ತಿರೋದು ಮೊಳಕೆ ಕಾಳು ಉಪ್ಪು ಸಾಂಬಾರು. ಸೊ ಇದಕ್ಕೆ ಈ ಕಾಳನ್ನ 2 ದಿನ ಹಿಂದೆನೇ ನೆನೆಸಿಟ್ಟಿದ್ದೀನಿ. ಮೊನ್ನೆ ರಾತ್ರಿ ನೆನೆಸಿಟ್ಟಿದ್ದೆ, ಬೆಳಗ್ಗೆ ತೆಗೆದು ಹಾಗೆ ಇಟ್ಟಿದ್ದೆ. ಈಗ ಮೊಳಕೆ ಬಂದಿದೆ. ಈಗ ವಿಂಟರ್ ಅಲ್ವಾ, ಸೊ ಬೇಗ ಮೊಳಕೆ ಬರಲ್ಲ ಇದು. ಯೂಶಲಿ ಒಂದಿನಕ್ಕೆಲ್ಲ ಬಂದ್ಬಿಡುತ್ತೆ. ನಾನು ನಿನ್ನೆ ಬೆಳಗ್ಗೆ ಹಾಕಿದ್ದು ಇವಾಗ ಸ್ವಲ್ಪ ಮೊಳಕೆ ಬಂದಿದೆ. ಇವಾಗ ಸ್ವಲ್ಪ ಮಾಡೋ ಥರ ಇದೆ. ಅದ್ರ ಜೊತೆಗೆ ಉಪ್ಪು ಸಾಂಬಾರಿಗೆ ಖಾರ ಸೆಪ್ರೇಟಾಗಿ ರುಬ್ಕೋಬೇಕಲ್ವಾ, ಅದಕ್ಕೆ ಇದು ತೊಗೊಂಡಿದ್ದೀನಿ. ಒಂದು 9-10 ಮೆಣಸಿನ್ಕಾಯಿ ಇದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಮತ್ತೆ ಇದು ಹುಣಸೆ ಹಣ್ಣು, ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ತಗೋಬೇಕಂತೆ. ಸುಳ್ಳು ಸುಳ್ಳು, ಗೋಲಿ ಗಾತ್ರ ಅಂತ ನಮ್ಮ ರೇಖಾ. ಗೈಸ್ ಮಿಸ್ ಆಗಿ ನೀವೇನಾದ್ರು ಹುಣಸೆ ಹಣ್ಣು ಗಾತ್ರ ತಗೋಬಿಟ್ಟಿರಾ? ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣು, ಗೋಲಿ ಗಾತ್ರದ ಹುಣಸೆ ಹಣ್ಣು ತಗೋಬೇಕಂತೆ. ಅದು ತಗೊಂಡಿನಿ. ಒಂದು 8-10 ಬೆಳ್ಳುಳ್ಳಿ ಇದೆ, ಮತ್ತೆ ಇದು ತೆಂಗಿನಕಾಯಿ ಅಷ್ಟು. ಜೊತೆಗೆ ಮಸಾಲ ಐಟಮ್ ತಗೋಬೇಕು. ಏನು ಮಸಾಲ ಐಟಮು? ಜೀರಿಗೆ, ಆಮೇಲೆ ಚಕ್ಕೆ. ಚಕ್ಕೆ ಬೇಡ ಅನ್ಸುತ್ತಲ್ವಾ? ಇಲ್ಲ 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 ಸಾರಿ 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 ಚಕ್ಕೆ ಲವಂಗ ಮುಂಚೆ ಮಾಡಿದ್ಯಾ? ಇವಾಗ ನಂಗೆ ಸೀರಿಯಸ್ಲಿ ಡೌಟ್ ಆಗ್ತೈತೆ. ಮಸಾಲೆ ಸಾರ್ ತಿಂದು ತಿಂದು ಬೋರ್ ಆಗಿದೆ, ಉಪ್ಸಾರ್ ಮಾಡ್ಕೊಂಡು ತಿನ್ನೋಣ ಅಂತಂದ್ರೆ ಗೈಸ್ ಚಕ್ಕೆ ಲವಂಗ ಹಾಕಕ್ ಬರ್ತಾಳೆ ಉಪ್ಸಾರ್ಗೆ. ಮಸಾಲೆ ನಾನು ಪ್ರಥಮ ವ್ಯಕ್ತಿ ನನಗೆ ಇವತ್ತು ಇಲ್ಲಿ ಸಿಕ್ಕಿದ್ದಾರೆ ಗೈಸ್. ಬನ್ನಿ ಅವರ ಜೊತೆ ಮಾತಾಡ್ಸೋಣ. ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ ಅಷ್ಟೇ. ಇಲ್ಲ, ಅದು ದಿನ ಮಸಾಲೆ ತಿಂದು ತಿಂದು ಡಿಫಾಲ್ಟ್ ಆಗಿ ಕೈ ಹೋಗುತ್ತೆ ಅನ್ಸುತ್ತೆ. ಮಸಾಲೆ ಡಬ್ಬಿ ತೆಗೆದ್ರೆ ಒಂದ್ಸರಿ ಯಾವ್ದಕ್ಕೂ ನೋಡ್ಕೊಬಿಡ್ತೀನಿ ತಡೀರಿ ಗೈಸ್. ಯಾಕಬೇಕು ರಿಸ್ಕು? ಸಾಕಲ್ವಾ? ಇದು ಕ್ಯಾಮ್ರಾ ಪರ್ಸನ್ ನೋಡ್ಕೊಂಡು ಅಡುಗೆ ಮಾಡೋರ್ ಲಕ್ಷಣ. ಜೀರಿಗೆ ಇನ್ನೊಂದ್ ಸ್ವಲ್ಪ ಹಾಕು. ಸರಿ, ಮುಂಚೆ ಮಾಡಿದ್ಯಾ ಇದು? ಖಾರ ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಉಪ್ಪು ಸಾಂಬಾರು 1-2 ಸಲ ಮಾಡಿದ್ದೀನಿ ಅನ್ಸುತ್ತೆ. ಅಂದ್ರೆ ಎಲ್ಲ ಮಾಡಿ ನಮ್ಮಮ್ಮ ಎಲ್ಲ ಮಾಡ್ಬೇಕಾದ್ರೆ ನೋಡಿದ್ದೀನಲ್ವಾ, ಸೊ ನಂಗೆ ಗೊತ್ತು ಮಾಡಕ್ಕೆ. ಅವ್ರ ಮುಂದೆ ಮಾಡಿದ್ದೀನಿ, ಅವ್ರು ಹೇಳಿದಷ್ಟು ಮಾಡೋದಲ್ವಾ. ನಾನಾಗೆ ಯಾವತ್ತು ಫುಲ್ಲು ಉಪ್ಪು ಸಾಂಬಾರು ಮುದ್ದೆ ಖಾರ ಎಲ್ಲ ಒಟ್ಟಿಗೆ ಮಾಡ್ತಿರೋದು ಇದೆ ಫಸ್ಟ್. ಸೊ ನಾನೇ. ಹೌದು, ಮಿಕಾ. ಓ ಮಿಕಾ ನಾನಾ. ಸೊ ಗೈಸ್, ಇವತ್ತು ಅಫಿಷಿಯಲಿ ರಶ್ಮಿ ನನ್ನ ಮೇಲೆ 134ನೇ ಐಟಮ್ನ ಪ್ರಯೋಗ ಮಾಡ್ತಾ ಇದ್ದಾಳೆ. ಕೌಂಟ್ ಇಟ್ಕೊಂಡಿದ್ಯಾ? ರೀಲ್ಗಳು ಹಾಕಿದ್ದೀನಲ್ಲ ಕೌಂಟ್ ಸಿಗಕ್ಕೆ ಅಂತ.
ಇನ್ಸ್ಟಾದಲ್ಲಿ ಯಾರು ನೋಡಿಲ್ಲ ಅಂತಂದ್ರೆ ಹೋಗಿ ಗೈಸ್ ಚೆಕ್ಔಟ್ ಮಾಡಿ ಮೈಸೂರು ಕಪಲ್ ಅಂತ ಪೇಜ್. ರಶ್ಮಿದು ಸ್ಪೆಷಲ್ ರೆಸಿಪೀಸ್ಗಳಿದೆ. ಪ್ರಮೋಷನ್ ಪ್ರಮೋಷನ್ ಅಂತಂದ್ರೆ ನಮ್ದೇ ಫ್ಯಾಮಿಲಿ ಅಲ್ಲ. ಇದು ಸಾಕಲ್ವಾ ಮೆಣಸು? ಬನ್ನಿ ಗೈಸ್ ಅನ್ಸುತ್ತೆ. ನಾನು ಯಾವತ್ತು ಮಾಡಿ, ನೀನ್ ಅದೇನೋ ಅಂತಾರಲ್ಲ, ನನ್ ಗಾದೆ ಮಾತು ಬರ್ತಾ ಇಲ್ಲ, ನಿಮ್ಗೇನಾದ್ರೂ ಗೊತ್ತಾದ್ರೆ ಹೇಳಿ ಗೈಸ್. ಫಸ್ಟೇ ಗೊತ್ತಿಲ್ಲ, ಇನ್ನೊಬ್ಬ ಗೊತ್ತಿಲ್ಲ ಕೂರ್ಸ್ಕೊಂಡು ರೆಸಿಪಿ ಕೇಳ್ತಾವಳೆ. ಅಯ್ಯೋ. ಜೊತೆಗೆ ಸ್ವಲ್ಪ ಉಪ್ಪು ಹಾಕೊಬೇಕು. ನಾನು ಇಷ್ಟು ಉಪ್ಪು ಹಾಕೋತಾ ಇದ್ದೀನಿ, ಒಂದು 1/2 ಟೀ ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ ಅನ್ಸುತ್ತೆ. ಓಕೆ. ಆಮೇಲೆ ಅದನ್ನ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕೋಬೇಕು. ಆಕ್ಚುಲಿ ಅದು ಯಾವ ಟೆಕ್ಸ್ಚರ್ ಬರಬೇಕು ಅಂತ ನನಗೆ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ, ನನಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ಅದು ಹೆಂಗಾಗತ್ತೆ ಅದೇ ಟೆಕ್ಸ್ಚರ್ ಎಕ್ಸ್ಪೆಕ್ಟೆಡ್ ಅಂತ ಅನ್ಕೋತೀನಿ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ವಿಡಿಯೋ ತೆಗಿತೀರ ನಾನು ಒಬ್ಬನೇ ಅನ್ಸುತ್ತೆ ಗೈಸ್. ನೀ ವಿಡಿಯೋ ನೋಡೋಷ್ಟೊಳಗೆ ತುಂಬಾ ಲೇಟ್ ಆಗ್ಬಿಟ್ಟಿರುತ್ತೆ. ಈ ಘಟನೆ ಎಲ್ಲ ನಡೆದು ಬನ್ನಿ ರುಬ್ಕೊಳ್ಳೋಣ. ಯಾಕೋ ಚಟ್ನಿ ಆದಂಗಾಗೈತೆ. ಕಾಯಿ ಹಾಕ್ಬೇಡ ಅಂತ ಹೇಳಿದೆ ಗೈಸ್, ನಾನು ಒಂಚೂರು ಹಾಕೊಂಡೆ. ಯಾಕೋ ಏನೋ ಆಯ್ತು ಅನ್ಸುತ್ತೆ. ನಾನು ರೆಡ್ ಕಾರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಅದು ಯಾಕೋ ಗ್ರೀನ್ ಫ್ಲಾಗ್ ಹೊಡಿತಾ ಇದೆ. ಏನ್ ಮಾಡೋದು ಇವಾಗ? ವ್ಲಾಗ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ. ಇಟ್ ಕ್ಯಾನ್ ಓನ್ಲಿ ಗೆಟ್ ಇಂಟ್ರೆಸ್ಟಿಂಗ್. ನಾನಂತೂ ಪೋಸ್ಟ್ ಮಾಡೋನೇ ಇದನ್ನ. ಓಕೆ ಓಕೆ ಗೈಸ್, ದಿನ ಮಸಾಲೆ ರುಬ್ಬಿ ಮಸಾಲೆಗೆ ಹಾಕಂಗ್ ಕಾಯಿ ಹಾಕೋಳೆ ಖಾರಕ್ಕೆ. ಇವಾಗ ಅದನ್ನ ಮಸಾಲೆ ಅನ್ಕೊಂಡ್ ತಿನ್ಬೇಕಾ, ಉಪ್ಸಾರಿನ ಖಾರ ಅನ್ಕೊಂಡ್ ತಿನ್ಬೇಕಾ ಗೊತ್ತಾಗ್ತಾ ಇಲ್ಲ. ಇಲ್ಲ ಟೇಸ್ಟ್ ಚೆನ್ನಾಗಿದೆ. ಇನ್ ಕೇಸ್ ಏನಾದ್ರು ಇವತ್ತು ಫ್ಲಾಪ್ ಆದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ನಾಳೆ ಚಿಕನ್ ತಂದ್ಬಿಟ್ಟು ಚಾಪ್ಸ್ ಮಾಡ್ಕೋಬಹುದು, ಎಲ್ಲ ರೆಡಿ ಇದೆ. ಇಲ್ಲ ಕರೆಕ್ಟಾಗಿ ಇದೆ ಅನ್ಸುತ್ತೆ ನಂಗೆ. ಅದು ಅವರು ಫುಲ್ಲು ರುಬ್ಬಾರ್ದು ಅಂತ ಹೇಳಿದ್ರು, ಹಿಂಗೆ ಇರ್ಬೇಕು ಅಂತ. ಹೌದಾ? ಸರಿ ಸರಿ, ನೀನ್ ಹಾಕಿದ್ ತಿಂತೀನಿ ಇವತ್ತು ನಾನು. ಇನ್ನೊಂದು ರೌಂಡ್ ನನಗೆ ಮಾಡಲ್ಲ. ಬೇಕಾಗಿರೋದು ಊಟ ಅಲ್ಲ, ಕಂಟೆಂಟ್. ಅದು ಈ ತರ ಎಕ್ಸ್ಕ್ಲೂಸಿವ್ ಕಂಟೆಂಟ್. ನೀನ್ ಏನ್ ಮಾಡ್ತೀಯ ಮಾಡು ಇವತ್ತು. ಗೈಸ್ ನೀವೇನಂತೀರಾ? ಉಪ್ಸಾರದ ಖಾರ ತರ ಕಾಣಿಸ್ತೈತಾ, ಚಾಪ್ಸ್ ಮಸಾಲೆ ತರ ಕಾಣಿಸ್ತೈತಾ? ಆದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇದೆ ನಂಗೆ. ಐ ನೋ, ನಾನು ಈ ಕಲರ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಕ್ಚುಲಿ. ರೆಡ್ ಆಗುತ್ತೆ ಅನ್ಕೋಬಿಟ್ಟಿದ್ದೆ. ಓ ಇವಾಗ ಅರ್ಥ ಆಯ್ತು ಏನ್ ಪ್ರಾಬ್ಲಮ್ ಅಂತ. ಏನೋ ಏನ್ ಹೇಳೋ? ಗೊತ್ತಿಲ್ಲ. ಉರಿಬೇಕಿತ್ತು ಮೆಣಸಿನ್ಕಾಯಿನ. ಓ ಮೈ ಗಾಡ್. ಏನ್ ಮಾಡೋದು? ಅದನ್ನ ಉರಿದಿಲ್ದೆ ಇರೋ ಕಾರಣ ನೀನು ಹುರ್ಕೋಬೇಕಾಗಿದೆ ಇವಾಗ. ಗೈಸ್ ಏನು ಮಾಡಕ್ಕಾಗಲ್ಲ, ಮಿಸ್ಟೇಕ್ ಆಗೋಯ್ತು. ಹೋಗ್ಲಿ ಬಿಡಿ. ಆ ಘಾಟ್ ಯಾರು ಕುಡಿತಿದ್ರು ಮನೇಲಿ? ಹೌದು, ಅದು ಹಾಕಿದ್ರೆ ಬರ್ತಾರ ಆಮೇಲೆ ಫಸ್ಟೇ ಅಜ್ಜ ಅಜ್ಜಿ ಇರೋದು. ಹೌದು. ನಾನು ಕಾಯಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ, ಆಮೇಲೆ ಉರಿಯೋದು ಮರ್ತ್ಬಿಟ್ಟಿದ್ದೀನಿ. ಸೊ ಹಿಂಗೆ ಬ್ಲಂಡರ್ ಆಗ್ಬಿಟ್ಟಿದೆ. 100ರಲ್ಲಿ 30 ಮಾರ್ಕ್ಸ್ ಇಲ್ಲೇ ಹೋಯ್ತು. 35ಕ್ಕೆ ಬರೀ ಇವತ್ತು ಸಾಕು. ಇವಾಗ ಒಂದು ಪಾತ್ರೆ ತಗೊಂಡು ಇದರಲ್ಲಿ ಒಗ್ಗರಣೆ ಹಾಕೊಂಡು ಉಪ್ಸಾರು ಯಾರು ಒಗ್ಗರಣೆ ಹಾಕ್ತಾರೆ? ಸ್ಟಾರ್ಟಿಂಗ್ ಅಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಉರಿಬೇಕು ಕಾಳು. ಇದು ಯಾಕೋ ಎಕ್ಸ್ಪೆರಿಮೆಂಟ್ ತುಂಬಾ ಎಕ್ಸ್ಟ್ರೀಮ್ ಹೋಗ್ತಾ ಇದೆ. ನನಗನ್ಸೋ ಪ್ರಕಾರ ಉಪ್ಸಾರಿಗೆ ಯಾರು ಒಗ್ಗರಣೆ ಹಾಕಲ್ಲ. ಒಗ್ಗರಣೆ ಅಂದ್ರೆ ಏನ್ ಹೇಳ? ಎಣ್ಣೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಸಾಸಿವೆ, ಇದು ಇಟ್ಕೊಂಡಿದ್ದೀನಲ್ಲ ಇದು ಸಾಸಿವೆ. ಉಪ್ಸಾರಲ್ಲಿ ನಿನ್ಗೆ ಯಾವತ್ ಸಾಸಿವೆ ಸಿಕ್ಕೈತಾ? ಒಗ್ಗರಣೆ ಹಾಕಿದ್ರೆ ಸಿಗುತ್ತೆ. ಅದು ಪಲ್ಯಾಗ ಹಾಕದ ಕಡೆ. ಇಲ್ಲ. ಓಕೆ ಗೈಸ್, ಬನ್ನಿ ಕಮೆಂಟ್ ಬಾಕ್ಸ್ ಅಲ್ಲಿ ಚಟಪಟ ಅಂತ ಹಾಕಿ ಏನೇನ್ ಮಿಸ್ಟೇಕ್ಗಳಾಗ್ತಿದೆ. ಇಲ್ಲ ಸಾಸಿವೆ ಹಾಕ್ತಾರೆ. ಓಕೆ, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, 2 ಪಲಾವ್ ಎಲೆನೂ ಹಾಕ್ಬಿಡು. ನಿಂದು ಐಟ್ಸ್. ಒಂದ್ ಸ್ವಲ್ಪ ಸಾಸಿವೆ, ಒಂದ್ 2 ಬೆಳ್ಳುಳ್ಳಿ, ಮತ್ತೆ ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು. ಬೆಳ್ಳುಳ್ಳಿ ಮೇ ಬಿ. ಒಗ್ಗರಣೆ ಹೆಂಗಪ್ಪ ಸಾಸಿವೆ ಇಲ್ದೇ ಇರುತ್ತೆ? ಒಗ್ಗರಣೆನೆ ಹಾಕಲ್ಲ. ಸ್ವಲ್ಪ ಉದ್ದ ಕಟ್ ಮಾಡ್ಕೋತೀನಿ ಇದನ್ನ. ನಾನು ಯಾವತ್ತೂ ಉಪ್ಸಾರಲ್ಲಿ ಸಾಸಿವೆ ಸಿಕ್ಕಿಲ್ಲ, ಪಲ್ಯದಲ್ಲಿ ಮಾತ್ರ ಸಿಗೋದು. ಈಗ ಬೇಕಾ ಬೇಡವಾ ಹೇಳು ನಿಂಗೆ? ಏನ್ ನಂದಲ್ಲಪ್ಪ, ನೀನ್ ಏನ್ ಹಾಕ್ತೀಯ ತಿಂತಿದ್ದೀನಿ ಅಂತ ಹೇಳಿ ಬೆಳ್ಬಿಟ್ಟಿದ್ದೀನಲ್ಲ ಇವತ್ತು ನಾನು. ಐ ಥಿಂಕ್ ಬೇಕು, ಸೊ ನಾನಂತೂ ಹಾಕ್ತಾ ಇದೀನಿ. ಓಕೆ,
ಐ ಡೋಂಟ್ ನೀಡ್ ಪೀಸ್, ಐ ನೀಡ್ ಪ್ರಾಬ್ಲಮ್ಸ್. ಗೊತ್ತಾ ಮೀಮದು ಆ ಥರ ಇವಾಗ. ಹೌದಾ, ಹಂಗಾಗಿದ್ಯಾ? ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದೀನಿ ಒಗ್ಗರಣೆಗೆ. ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು, ಒಂದು 2-3 ಸ್ಪೂನು. ಹೌದಾ? ಕಾಳು ಚೆನ್ನಾಗಿ ಉರಿಯೋಕೆ ಇನ್ನೊಂದು ಸ್ವಲ್ಪ ಹಾಕೋಬೇಕು ಅನ್ಸುತ್ತೆ. ಹೌದಾ, ಓಕೆ ಸಾಕಾ? ಸಾಕು. ಅದನ್ನ ರೆಕಾರ್ಡ್ ಮಾಡ್ಕೋತಾ ಇದ್ದೆ, ಹೆಂಗೆ ನೋಡು ನೀನು. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕೋಬೇಕು. ಜಗತ್ತಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಉಪ್ಸಾರಿಗೆ ಸಾಸಿವೆ ಹಾಕುತ್ತಿರುವ ಏಕೈಕ ವ್ಯಕ್ತಿ ರಶ್ಮಿ. ನೀನು ಸುಮ್ಮನೆ ಇರ್ತೀಯಾ? ನಿಜ, ನನಗಂತೂ 99.99% ಕನ್ಫರ್ಮ್. ನಂಗೆ ಮೊದಲೇ ಬೇಜಾರಾಗಿದೆ, ನೀನು ಇನ್ನ ಮಾಡಬೇಡ ನಂಗೆ. ಗೈಸ್ ಫುಲ್ಲು ನರ್ವಸ್ ಆಗ್ಬಿಟ್ಟಿದ್ದಾಳೆ, ಖಾರ ಕೆಟ್ಟೋಯ್ತು ಅಂತ. ನಾನು ಸ್ವಲ್ಪ ಮೋಟಿವೇಟ್ ಮಾಡಿ ಹೆಂಗಿದ್ರು ತಿಂತೀನಿ ಮಾಡು ಅಂತ ಕಂಟಿನ್ಯೂ ಮಾಡಿಸ್ತಾ ಇದ್ದೀನಿ. ಡ್ರಾಪ್ ಮಾಡ್ಬಿಡೋಣ ಪ್ಲ್ಯಾನ್ನ ಅಂತ ಇದ್ಲು. ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ಈ ಕಲರ್ ಆಗ್ಬಿಡುತ್ತೆ ಅಂತ. ಐ ವಾಸ್ ಥಿಂಕಿಂಗ್ ರೆಡ್ ಆಗುತ್ತೆ ಅಂತ. ಪಾಪ ಚಟಪಟ ಚಟಪಟ ಅಂತ ಇದೆ, ಕೇಳಿಸ್ತಾ ಇದೆಯಾ ಗೈಸ್? ಅದಕ್ಕೆ ಇದನ್ನು ಹಾಕ್ತೀನಿ. ಇವಾಗ ಇದಕ್ಕೆ ಮೊಳಕೆ ಕಾಳು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಆಗಲೇ ಹುರ್ಕೊಂಡಿದೆಯಲ್ಲ ಖಾರ ಚೆನ್ನಾಗಿಲ್ಲ ಅಂತ, ನೀನು ಹುರ್ಕೋತೀಯ? ಯಾಕೆ ಡಲ್ ಆಗೋಗಿದ್ಯಾ? ಇಲ್ಲ, ಇಟ್ಸ್ ಓಕೆ ಬಿಡು, ಆಗ್ತಾ ಇರುತ್ತೆ. ಈ ತರ ಆನ್ ದ ರೆಕಾರ್ಡ್ ಸೀಸ್ ಆಗಿರ್ಲಿಲ್ಲ ಅಷ್ಟೇ. ಇವತ್ತು ಆನ್ ದ ರೆಕಾರ್ಡ್ ಸೀಸ್, ಬರೀ ಎಂಡ್ ರಿಸಲ್ಟ್ ಮಾತ್ರ ಗೊತ್ತಾಗ್ತಿತ್ತು ನಮ್ಮ ವ್ಯೂವರ್ಸ್ಗೆ. ಇವತ್ತು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್. ನನಗೆ ನಿಜವಾಗ್ಲೂ ಇದು ಚೆನ್ನಾಗಾಗ್ಲಿಲ್ಲ ಅನ್ನೋ ಬೇಜಾರಿಗಿನ್ನ ನೀನ್ ವ್ಲಾಗ್ ಮಾಡ್ತಾ ಇದೀಯ ಅನ್ನೋ ಬೇಜಾರೇ ಜಾಸ್ತಿ ಆಗ್ತಾ ಇದೆ. ಯಾರ್ಯಾರು ನೋಡ್ತಾರೋ? ನಿಮ್ಮಮ್ಮ ನೋಡ್ತಾರೆ, ಇದೆ ನಿನಗೆ. ನಮ್ಮಮ್ಮ ಬಿಡು, ನಿಮ್ಮಮ್ಮ ನೋಡಿ ಏನ್ ಅನ್ಕೊಳಲ್ಲ. ಇವಳು ಯಾರು ಇವಳು, ಎಷ್ಟು ಹೇಳ್ಕೊಟ್ಟಿದ್ದೀನಿ, ಮತ್ತದೇ ಮಾಡ್ತಾ ಇದ್ದಾಳೆ ಅಂತ. ಒಂದು 5 ಮಿನಿಟ್ಸ್ ಹುರ್ಕೋಬೇಕಾಯ್ತಾ? ಈಗ 8 o'clock. ಹುರ್ಕೋ 8:05 ಹುರ್ಕೋ. ನಾನೇನಂತ ಇದ್ದೀನಿ, 8:05 ಹುರ್ಕೋತೀನಿ ಅಂತಂದಲ್ಲ, ಹುರ್ಕೋ ಅಂತಂದೆ. 3 ಮಿನಿಟ್ಸ್ ಸಾಕನ್ಸುತ್ತೆ, ಬೇಗ ಜಾಸ್ತಿ ಇಟ್ಬಿಟ್ಟಿದ್ದೀನಿ ಅನ್ಸುತ್ತೆ. ಗೈಸ್ ಅಂದಂಗೆ ಇವಳು ಉಪ್ಸಾರು ಮಾಡಕ್ ಮುಂಚೆ ಯೂಟ್ಯೂಬ್ ಅಲ್ಲಿ ಹುಡುಕ್ತಾ ಇದ್ಲು, ಇದು ಮೊಳಕೆ ಕಾಳು ಉಪ್ಸಾರು ಹೆಂಗ್ ಮಾಡೋದು ಅಂತ. ಇವಳಿಗೆ ಉಪ್ಸಾರು ಸಿಕ್ತು, ಮೊಳಕೆ ಕಾಳು ಎಲ್ಲೂ ಸಿಗ್ಲಿಲ್ಲ. ಅದಕ್ಕೆ ಯೂಟ್ಯೂಬ್ಗೆ ಮೋಸ್ಟ್ಲಿ ನಂದೇ ಫಸ್ಟ್ ವಿಡಿಯೋ ಅಂತ ಅನ್ಸುತ್ತೆ, ಮೊಳಕೆ ಕಾಳು ಉಪ್ಸಾರು ಅಂತ ಇದ್ಲು. ಖಾರ ಬಂದಿರೋ ಚಂದ ನೋಡಿದ್ರೆ ಯೂಟ್ಯೂಬರ್ ಒಂದು ಅವಾರ್ಡೇ ಕೊಡ್ತಾರೇನೋ. ಈ ವಿಡಿಯೋ ನೋಡೋರೆಲ್ಲ ಹೇಳ್ತಾರಲ್ಲ ನಂಗೆ ಹೆಂಗೆ ಮಾಡೋದು ಅಂತ. ಆಮೇಲೆ ಮತ್ತೆ ಇನ್ನೊಂದ್ಸಲಿ ಚೆನ್ನಾಗಿ ಕಲ್ತ್ಕೊಂಡು ಇನ್ನೊಂದ್ಸರಿ ಮಾಡ್ತೀನಿ. ಇನ್ಮೇಲೆ ಏನ್ ಮಾಡೋಣ ಗೊತ್ತಾ, ಒಂದ್ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡು ಇನ್ನೊಂದ್ ಫೋನಲ್ಲಿ ಲೈವ್ ಹೋಗ್ಬಿಡೋಣ. ಹೇಳ್ದಂಗೆ ಹಂಗೆ ಮಾಡೋಣ ಅಂತನಾ? ನೀನ್ ನನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರು ನಿನ್ನ ಕರೆಕ್ಟ್ ಮಾಡಿ ನೆಕ್ಸ್ಟ್ ಟೈಮ್ ಮಾಡಕ್ಕಷ್ಟೊಳಗೆ ನನ್ ಕತೆ ಏನಾಗಿರ್ಬೇಡ. 1 ಮಿನಿಟ್ ಆಯ್ತು ಅಷ್ಟೇ, ಆಗ್ಲೇ ಎಲ್ಲ ಬೆಂದೋಯ್ತು ಅನ್ನಿಸ್ತಾ ಇದೆ ನಂಗೆ. ಐ ಥಿಂಕ್ ಇಷ್ಟು ಸಾಕು. ಸೈನ್ಸ್ ಯೂಸ್ ಮಾಡ್ಬೇಡ, ಕಾಮನ್ ಸೆನ್ಸ್ ಯೂಸ್ ಮಾಡು. ಆಗಿದ್ರೆ ತೆಗೆದ್ಬಿಡು. ಹಾಕ್ತೀನಿ ಹಂಗಾದ್ರೆ. ಈಗ ನೀರ್ ಹಾಕ್ತೀನಿ. ಇವಾಗ ನೀರ್ ಹಾಕ್ಬೇಕಾ? ನನ್ನೇ ನೋಡ್ತಿದ್ಯಾ, ಉಪ್ಸಾರೆ ತಾನೇ ಅದು, ನೀರ್ ಹಾಕ್ಬೇಕು. ಹಾಕು, ಯಾಕೆ ಟೆನ್ಷನ್ ತಗೋತಿದ್ಯಾ? ಎಷ್ಟಾದ್ರೂ ನಿಮ್ಗೆ ಎಷ್ಟು ಅವಾಗ ಈ ತರ ಚಿಮ್ನಿ ಆನ್ ಮಾಡ್ಕೋಬೇಕು. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊ. ನಿಮ್ಗೆ ಎಷ್ಟು ಸಾಂಬಾರ್ ಬೇಕೋ ಅಷ್ಟು ನೀರು ಹಾಕೊಳ್ಳಿ. ಕರೆಕ್ಟಾ? ಹೌದು. ಆಮೇಲೆ ನಾನು ಇನ್ನೊಂದು ಹೇಳೋದು ಮರ್ತ್ಬಿಟ್ಟಿದ್ದೆ. ನಂಗೆ ಮೊಳಕೆ ಕಾಳು ನೋಡ್ಬೇಕಾದ್ರೆ ನೆನಪಾಯ್ತು, ಬರೀ ಹುರುಳಿ ಕಾಳಲ್ಲ, ಜೊತೆಗೆ ಕಡಲೆ ಕಾಳನ್ನು ನೆನೆಸಿದ್ರೆ ಚೆನ್ನಾಗಿರತ್ತೆ. ನಾನು ಮರ್ತ್ಕೊಬಿಟ್ಟೆ. ಡಲ್ ಆಗ್ಬಿಟ್ಟಲ್ಲೇ. ಇಲ್ಲ ಇಲ್ಲ ಇಲ್ಲ, ಹೋಗ್ಲಿ ಬಿಡು, ಚೆನ್ನಾಗಿ ಬಂದಿಲ್ಲ ಅಂತಂದ್ರೆ ಹಾಕೋದ್ ಬೇಡ. ಈಗ ಇನ್ನು ಖಾರದಲ್ಲಿದ್ದೀವಿ, ಸಾರಾಗಿ ಮುದ್ದೆ ಆಗಿ ಅದ್ ನನ್ನ ಪ್ಲೇಟಿಗೆ ಬಂದು ನೋಡ್ದವ್ರಂತೂ ಇವತ್ತು ಧನ್ಯ. ಗೈಸ್ ಇದು ಯಾಕೋ ಉಪ್ಸಾರು ಮಾಡ್ತೀನಿ ಅಂತ ಹೋಗಿ ಸೂಪ್ ಮಾಡ್ಬಿಟ್ಟವಳೆ ಅಂತ ಅನಿಸ್ತೈತೆ. ಉಪ್ಸಾರು ಕಲರೇ ಚೇಂಜ್ ಆಗ್ತಾ ಇಲ್ಲ, ನೀರ್ ಕಲರೇ ಇದೆ.
ಇದು ಹಾಕಿದ್ರೆ ಚೇಂಜ್ ಆಗದಲ್ವಾ, ಖಾರ ಹಾಕ್ಬೇಕು ಸ್ವಲ್ಪ. ಹೌದಾ? ಈಗ ನಾನು ಡಲ್ ಆಗ್ತಾ ಇದ್ದೀನಿ ಅಡುಗೆ ಆದಂಗೆ. ಇನ್ನು ಈ ಕಣ್ಣಲ್ಲಿ ಅದೇನೇನು ನೋಡ್ಬೇಕು. ಇವಾಗ ಖಾರ ಜಾಸ್ತಿ ಮಾಡ್ಬಿಟ್ಟಿರೋದ್ರಿಂದ ಇಲ್ಲ, ಇದು ರೆಸಿಪಿದು ಪಾರ್ಟ್ ಆಫ್ ರೆಸಿಪಿದು. ಈ ಖಾರ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡು ಅದನ್ನ ಮಿಕ್ಸ್ ಮಾಡಿಕೊಂಡು. ಖಾರ ಜಾಸ್ತಿ ಆದಾಗ ಮಾತ್ರ ಈ ತರ ಮಾಡ್ಬೇಕಾ? ಓ, ಕಾಯೆಲ್ಲ ತೇಲ್ತಾ ಇದಾವೆ ಗೈಸ್ ಖಾರದಲ್ಲಿ. ನೀವೆಲ್ಲ ಇದನ್ನ ಟ್ರೈ ಮಾಡ್ಕೊಂಡು ತಿನ್ಲೇಬೇಕು ಮನೇಲಿ. ಯಾವ್ದೋ ಹೊಸ ಗಿಸು ಕೊಟ್ರೆ ಕಲ್ಗ ಚಿನ್ಕೊಂಡು ಆರಾಮಾಗಿ ತಿನ್ಕೊಂಡು ಮಲ್ಕತ್ತದೆ. ನನ್ಗೆ ಇದಕ್ ಮುದ್ದೆ ಬೇರೆ ಮಾಡ್ತೀನಿ ಅಂತ ಅವಳೆ. ನೋಡ್ರಪ್ಪ ಕಲರ್. ಅದೇನು ಗೊತ್ತಾ, ಕಾಯಿ ಫ್ರೀಸರ್ ಅಲ್ಲಿ ಇತ್ತಲ್ಲ, ಅದಕ್ಕೆ ಅದು ಒಂಥರ ಜಿಡ್ಡು ಜಿಡ್ಡು ಆಗ್ಬಿಟ್ಟಿರುತ್ತಷ್ಟೇ. ಇಲ್ಲಾಂದ್ರೆ ಇಟ್ ಇಸ್ ಫೈನ್. ನೀನ್ ಕರೆಕ್ಟ್ ಪ್ರಪೋರ್ಷನ್ ಕಾಯಿ ಹಾಕಿದ್ಯಾ? ಕರೆಕ್ಟ್. ಇಲ್ಲ, ಸ್ವಲ್ಪ ಜಾಸ್ತಿ ಆಯ್ತು, ಬಟ್ ಅದ್ ಜಿಡ್ಡಾಗಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಹೌದೌದೌದು. ಇದಕ್ಕೆ ಏನಾದ್ರೂ ಒಂದು ಹೊಸ ಹೆಸರು ಇಡ್ಬೇಕಲ್ಲ. ಮಸಾಲೆ ಉಪ್ಸಾರ್. ಮಸಾಲಾನೇ ಹಾಕಿಲ್ಲಲ್ಲ. ಇಲ್ಲ ಇಲ್ಲ, ನನ್ಗೊಂದು ಹೊಸ ಹೆಸರು ಬಂತಿದ್ದಕ್ಕೆ, ಎಡ್ವರ್ಟ್ ಸಾರ್ ಅಂತ. ಒಂದ್ ಅಡುಗೆ ಮಾಡ್ತಾ ಏನೆಲ್ಲ ಕುಟ್ಟೋಗಿ ಒಂದ್ ಎಂಡ್ ಪ್ರಾಡಕ್ಟ್ ಆಗುತ್ತಲ್ಲ, ಅದಕ್ಕೆ ಎಡ್ವರ್ಟ್ ಸಾರ್ ಅಂತ. ಗೈಸ್ ಚೆನ್ನಾಗಿದ್ಯಾ ಹೆಸರು? ಇವತ್ತು ಮಾತಾಡು ನನ್ನ ಕಡೆಯಿಂದ. ಮುಖನೇ ತೋರಿಸ್ತಾ ಇಲ್ಲ ನೋಡಿ ಗೈಸ್, ಆಗ್ಲೇ ಬರೀ ಖಾರಕ್ಕೇನೆ ಮುಖ ತೋರಿಸ್ತಾ ಇದ್ದಷ್ಟು ಫೀಲ್ ಮಾಡ್ಕೊ. ಆದ್ರೂ ಈ ದುಃಖದಲ್ಲೂ ನಗ್ತೀಯಲ್ಲ. ಅದೇ ಖುಷಿ ನನ್ಗೆ. ನೀನು ವಿಡಿಯೋ ಮಾಡಿ ನನ್ನ ತೆಗಿತಾ ಇದೀಯಾ? ನಿನ್ನೇನ್ ಮಾಡ್ಲಿ? ಆ ಸಾರು ಹೋಲ್ಸ್ಕೊಂಡ್ರೆ ನಿನ್ ಮುಖ ತೋರ್ಸದೆ ವಾಸಿ. ಇನ್ನೇನ್ ತೋರಿಸ್ಲಪ್ಪ? ನನ್ನನ್ನು ನೋಡ್ತೀರಾ ಗೈಸ್? ಬನ್ನಿ ತೋರಿಸ್ತೀನಿ. ದುಃಖ ಫೋನ್ ಹಿಂದೆನೆ ಇರ್ಲಿ, ಮುಂದೆ ಏನಕ್ಕೆ ಅಂತ ಅಂದ್ಬಿಟ್ಟು ಬಂದಿರ್ಲಿಲ್ಲ. ಆದ್ರೆ ಇವಾಗ ನೋಡಿ, ಆ ಸಾರ್ ನೋಡಿದ್ಮೇಲೂ ಎಷ್ಟು ಖುಷಿ ಆಗಿದ್ದೀನಿ ನಾನು. ಅಂದ್ರೆ ಇನ್ನೇನೇನ್ ನೋಡಿರ್ಬೇಡ ನನ್ನ ಲೈಫಲ್ಲಿ. ಜರ್ಮನಿಗೆ ಬಂದ್ಮೇಲಂತೂ ಗೈಸ್ ತಡೀರಿ, ಅವಳನ್ನೇ ಫೋಕಸ್ ಮಾಡೋಣ. ಇದು ಕಿತ್ತಲ್ಲ, ಸೌಟ್ ತಗೋಬೇಕಿತ್ತು. ಸೌಟ್ ಎಲ್ಲಿದೆ ಗೊತ್ತಿಲ್ಲ. ಅಲ್ಲ, ನಾನೇನ್ ಯಾವಾಗ್ಲೂ ಹಿಂಗೆ ಮಾಡ್ತೀನಿ ಹತ್ರ ಮಾತಾಡ್ತಿದ್ಯಲ್ಲ, 1 ವರ್ಷದಿಂದ ಅಡಿಗೆ ಮಾಡ್ತಾ ಇದ್ದೀನಿ ನಾನು. ಏನೋ ಅಪರೂಪಕ್ಕೆ ಈ ತರ ಬ್ಲೆಂಡರ್ ಆಗಿರೋದು. ಈ ತರ ಅಪರೂಪನ ಇವ್ರ ಮುಂದೆನೆ 1000 ಸಾರಿ ಹೇಳಿದ್ಯಾ? ನೀನ್ ಮಾಡ್ದಾಗೆಲ್ಲ ರೀಲ್ ಮಾಡ್ಕೋತೀಯ. ಇವತ್ತು ನನ್ ಕರ್ಮಕ್ಕೆ ವ್ಲಾಗೆ ಮಾಡ್ತಾ ಇದೀಯ, ನಾನು ಏನ್ ಮಾಡ್ಲಿ? ಅಯ್ಯೋ ಏನು ಗೈಸ್, ಆಫೀಸಿಂದ ನಾನು ಬರೋಷ್ಟ್ರೊಳಗೆ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಲ್ಲಿ ನೋಡಿ ಪಳ 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 ಅನ್ನಿಸ್ತಾವಳೆ. ಆದ್ರೆ ಸಾರ್ ನೋಡಿದ್ರೆ ಪಾಪ ಹಾಕಿದ ಎಫರ್ಟ್ಸ್ ಎಲ್ಲ ಪಾಪ ವೇಸ್ಟ್ ಆಯ್ತು ಅಂತ ಅನ್ನಿಸ್ತಾ ಇದೆ. ತೇಲ್ತು ಕಾಯಿ ಒಂದೊಂದೇ ಮೇಲ್ ಬಂದು ತೇಲ್ತಾ ಇತ್ತು. ದುಃಖ ಆಯ್ತು, ತುಂಬಾ ದುಃಖ ಆಯ್ತು ನನಗೆ. ತುಂಬಾ ಎತ್ತರಕ್ಕೆ ತೇಲ್ತು. ನೀನ್ ನೋಡ್ಬೇಡ, ನನ್ ಸಾಂಬಾರ್ಗೆ ದೃಷ್ಟಿ ಆಗ್ತಾ ಇದೆ. ಇಡೀ ಕರ್ನಾಟಕನೇ ನೋಡ್ತಾ ಇತ್ತು ನಿನ್ ಸಾಂಬಾರ್ನ. ಸಗದಾಗಿರುತ್ತೆ ಕಮೆಂಟ್ ಬಾಕ್ಸ್ ಈ ಸರಿ. ಹೌದಾ? ಇವಾಗ ಒಂದ್ ಸ್ವಲ್ಪ ಉಪ್ಪು ಹಾಕೋಬೇಕು ಇದಕ್ಕೆ. ಇವಾಗ ಉಪ್ಸಾರ ಆಯ್ತು, ಇಷ್ಟೊತ್ತವರೆಗೆ ಸಾರು. ನಿಮ್ಗೂ ಈ ಪಿಜ್ಜಾ ಎಲ್ಲ ಇಷ್ಟ ಆಗುತ್ತಾ, ಅಥವಾ ಇವಳೊಬ್ಳೆ ಎಂಜಾಯ್ ಮಾಡಲ್ಲ? ಅವಾಗ ತಿರುಗ್ತಾ ಇರ್ಬೇಕು ಗೈಸ್. ಕಲರ್ ಚೇಂಜ್ ಆಯ್ತಾ ಅಂತ ನೋಡ್ಕೊತಾ ಇರ್ಬೇಕು. ಕಲರ್ ಚೇಂಜ್ ಆಗಿದೆ ನೋಡಿ ಇವಾಗ. ಹೌದೌದು. ಐ ಥಿಂಕ್ ನೌ ಇಟ್ ಇಸ್ ಲುಕಿಂಗ್ ಲೈಕ್ ಉಪ್ಸಾರ್. ಸೊ ಇವಾಗ ಒಪ್ಕೊಂಡೆ ನೀನು, ಈಗ ಉಪ್ಸಾರ್ ಅನ್ಕೊಂಡೆ. ಹೌದು ನಾನು ಆಗ್ಲೇ ಹೇಳಿಲ್ವಾ, ಐ ವಾಸ್ ಆಲ್ಸೋ ಡಿಸಪಾಯಿಂಟೆಡ್. ಇಂತರ ಸ್ಮೆಲ್ಲೂ ಸ್ವಲ್ಪ ಉಪ್ಸಾರ್ ತರ ಬರ್ತಾ ಇದೆ. ಹೌದು. ಓಯ್ ಏನ್ ಹಿಂಗಾಗೋಯ್ತು? ಇವಾಗ ಇದು ಕುದೀತಾ ಇದೆ. ಸೊ ಇದನ್ನ ಈ ಕಡೆ ಸ್ಟೋವ್ಗೆ ಶಿಫ್ಟ್ ಮಾಡಿಬಿಟ್ಟು ಇದರಲ್ಲಿ ಮುದ್ದೆ ಮಾಡ್ತೀನಿ.
ಕುಕ್ಕರಲ್ಲಿ ರೈಸ್ ಮಾಡೋದು ನೋಡಿರ್ತೀರಾ, ಸಾಂಬಾರ್ ಮಾಡೋದು ನೋಡಿರ್ತೀರಾ, ಬಿರಿಯಾನಿ ಮಾಡೋದು ನೋಡಿರ್ತೀರಾ, ಮುದ್ದೆ ಮಾಡೋದು ಇದೇ ಫಸ್ಟ್ ನೋಡ್ತಾ ಇದ್ದೀರಾ ಅನ್ಸುತ್ತೆ. ಇದ್ರ ಕಾರಣ ಏನು ಅಂತ ತಿಳಿಸ್ತೀರಾ? ಫಸ್ಟ್ ಬಂದಾಗ ನಾನೊಂದ್ಸರಿ ಇದ್ರಲ್ಲಿ ಟ್ರೈ ಮಾಡಿದ್ದೆ, ಆ ಸ್ಟೀಲ್ದು ಬಾಣ್ಲಿ ಇರುತ್ತಲ್ಲ ಅದ್ರಲ್ಲಿ ಮಾಡಕ್ ಟ್ರೈ ಮಾಡಿದ್ದೆ. ಓ ಐ ರಿಮೆಂಬರ್ ದಟ್ ಡೇ ಆಗ್ಬಿಟ್ಟಿತ್ತು ಗೈಸ್. ಒಂದು ಅರ್ಧ ಕೆಜಿ ಅಷ್ಟು ಹಾಕೊಳ್ಳಿ ಅನ್ಸುತ್ತೆ ಅವತ್ತು, 2 ಮುದ್ದೆ ಮಾಡ್ತೀನಿ ಅಂತ. ಕೊನೆಗೆ ಮುದ್ದೆ ಆಗಿದ್ದು ಲಿಟ್ರಲಿ ನಿಂಬೆಹಣ್ಣು ಗಾತ್ರ ಮುದ್ದೆ ಆಗಿತ್ತು. ಇನ್ನು ಮಿಕ್ಕಿದೆಲ್ಲ ಅಂಟ್ಕೊಂಡು ರಾಗಿ ಬಿಸ್ಕೆಟ್ ಆಗೋಗಿತ್ತು. ಏನಂತವಳೆ ಗೊತ್ತಾ ಗೈಸ್, ನಾಳೆ ಬೆಳಿಗ್ಗೆ ಇದಕ್ಕೆ ಚಟ್ನಿ ಮಾಡ್ಬಿಡ್ಲಾ, ರೊಟ್ಟಿ ತರ ಇದೆ ಅಂತಂತವಳೆ. ನಿನಗೆ ಏನ್ ಸಿಕ್ಕಿದ್ರು ಸಾಕು. ನಾನು ಹೇಳೋದೆಲ್ಲ ನೀನ್ ಸುಳ್ಳು ಅಂತ ಪ್ರೂವ್ ಮಾಡಕ್ ಆಗಲ್ಲ, ಎಲ್ಲ ಇಲ್ಲಿ ಹೋಗ್ತಾ ಇದೆ. ಹೆಂಗಪ್ಪ ಅದ್ ಹೆಂಗೆ ಅಂತ ಇವತ್ ನೋಡಿ ಅದ್ ಹೆಂಗೆ ಅಂತ ಇವತ್ತು ತೋರಿಸ್ತೀನಿ. ನಂಗೆ ಅಮ್ಮ ಹೇಳಿದ್ದು, ಇದು ಕುಕ್ಕರಲ್ಲಾದ್ರೆ ಅದ್ರದ್ದು ಬೇಸು ಸ್ವಲ್ಪ ತಿಕ್ಕಾಗಿರುತ್ತಲ್ವಾ, ಸೊ ಅದು ಹಂಗೆ ಏನಂತಾರ ಅದಕ್ಕೆ ಸೀದೋಗಲ್ಲ ಅಂತ. ನೀರ್ ಹಾಕೊಂಡು ನೀರಿಗೆ ಸ್ವಲ್ಪ ಪೌಡರ್ ಹಾಕೋಬೇಕು, ರಾಗಿ ಹಿಟ್ಟು ಹಾಕೋಬೇಕು. ಒಂದ್ ಸ್ಪೂನ್ ಅಷ್ಟು ಹಾಕೊಂಡಿದೀನಿ. ಹಾಕ್ಬಿಟ್ಟ ತಕ್ಷಣ ಹಿಂಗೆ ತಿರುಗಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ಅದು ಗಂಟಾಗ್ಬಿಡುತ್ತೆ. ಸೊ ತಿರುಗಿಸ್ತಾ ಇದ್ರೆ ಅದು ಗಂಟಾಗಲ್ಲ. ಥಿಯರಿಲಿ 100ಕ್ಕೆ 100 ನೀನು, ಪ್ರಾಕ್ಟಿಕಲ್ಸ್ ಅಲ್ಲಿ ವೀಕು. ನಾನು ಮುದ್ದೆ ಮನೇಲಿ ಇಲ್ಲದಾಗ ಮಾಡ್ತಿರ್ಲಿಲ್ವಾ, ಮೈಸೂರಲ್ಲಿ ಎಷ್ಟೊಂದ್ಸರಿ ಮಾಡಿ. ಹೌದೌದು, ನಿಜ ಅನ್ಕೋಬೇಕು. ಯಾವತ್ತೂ ಮಾಡಿಲ್ಲ ಮುದ್ದೆ. ಯಾವತ್ತು ಮಾಡಿ? ಹೌದೌದು ಒಂದ್ ಅಷ್ಟೊಂದ್ ಸಾರಿ ಏನಲ್ಲ, ಸುಮಾರು ಸರಿ ಮಾಡಿದೀನಿ. ಒಂದೆರಡು ಸರಿ ನಿಮ್ಮ ಅಪ್ಪನೂ ಹೇಳಿದ್ದಾರೆ ಪರವಾಗಿಲ್ಲ ಚೆನ್ನಾಗೇ ಮಾಡ್ತೀಯ ಅಂತ. ಇನ್ನೇನ್ ಮಾಡ್ತಾರ ಅವ್ರ ಪಾಪ. ಇಲ್ಲ ನಾನು ನಿಮ್ಮ ಅಪ್ಪ ಹೇಳಿದ್ ಸೀರಿಯಸ್ ಆಗಿ ಅವರು ಒಂದ್ ರೀಲ್ ಹಾಕ್ಬೇಕಷ್ಟೇ. ಇಲ್ಲ ಅವ್ರು ಚೆನ್ನಾಗಿ ಅಂದಾಗ ಚೆನ್ನಾಗಿಲ್ಲ ಅಂತಾನೆ ಹೇಳ್ತಾರೆ. ಸೊ ಅವ್ರು ಹೇಳಿದ್ದನ್ನ ಇಲ್ಲಿ ಟೇಕ್ ಇಟ್ ಸೀರಿಯಸ್ಲಿ. ಓಕೆ, ನಮ್ಮ ಲೈಫಲ್ಲಿ ಮುದ್ದೆ ಅಂತೂ ಮೇಜರ್ ಮಿಸ್ಸಿಂಗ್ ಗೈಸ್. ನಾನು ನಮ್ಮನೇಲಿ ಇದ್ದಾಗ ತಿಂತಾನೆ ಇರ್ಲಿಲ್ಲ ಮುದ್ದೆ. ಅಂದ್ರೆ ನಮ್ಮ ಮನೇಲಿ ಮಾಡೋದು ಇಲ್ಲ ಅಲ್ವಾ, ನಾನ್ ವೆಜ್ ಮಾಡಿದಾಗ ಅಷ್ಟೇ ಮಾಡ್ತಿದ್ರು ಮುದ್ದೆ. ಸೊ ಅವಾಗ ಮಾತ್ರ ತಿಂತಿದ್ದೆ. ಆದ್ರೆ ಮದ್ವೆ ಆದಾಗಿಂದ ಒಂದ್ ಎರಡು ವರ್ಷ ಅಂತೂ ದಿನಾ ತಿಂದಿದ್ದೀನಿ ಮುದ್ದೆ ನಾನು, ಅಲ್ವಾ? ಹೌದು, ನಾನು ನಮ್ಮ ಅಪ್ಪಂಗೆ ಮಧ್ಯಾಹ್ನ ಅಂತೂ ಮುದ್ದೆ ಇರ್ಲೇಬೇಕು. ಹೌದು, ಮಸ್ಟ್. ಇಲ್ಲಿಗೆ ಬಂದಾಗಂತೂ ಅಯ್ಯೋ ಸ್ಟಾರ್ಟಿಂಗ್ 2 ತಿಂಗಳಂತೂ ಸಿಕ್ಕಾಬಟ್ಟೆ ಕಷ್ಟ ಆಗ್ತಿತ್ತು. ಆಮೇಲೆ ಚಪಾತಿಗೆ ಶಿಫ್ಟ್ ಆಗಿದ್ದೀವಿ ಇವಾಗ ಚಪಾತಿ ತಿಂತೀವಿ. ಐ ಥಿಂಕ್ ಇದು ಬೆಂದಿದೆ, ಇದನ್ನ ಆಫ್ ಮಾಡ್ತಾ ಇದ್ದೀನಿ. ಉಪ್ಸಾರು ಹೇಗೆ ಬಂದಿದೆ ಅಂತ ಅನಿಸ್ತಾ ಇದೆ? ಟೇಸ್ಟ್ ಗಿಸ್ಟ್ ಮಾಡಲ್ವಾ? ಮಾಡೋರೇ ಟೇಸ್ಟ್ ಮಾಡಕ್ ಹಿಂಜರಿತಾ ಇದಾರೆ ಅಂತಂದ್ರೆ ಏನೋ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ ಅಂತ ಅನ್ಸುತ್ತೆ ನಮಗೆ. ನನಗೆ ಅಷ್ಟು ಕಾನ್ಫಿಡೆನ್ಸ್ ಚೆನ್ನಾಗೇ ಬಂದಿರುತ್ತೆ, ಅದನ್ನೇನು ನೋಡೋದು ಅಂತ. ನಿಜ. ಮುದ್ದೆ ತಿರುಗ್ತಾ ಇರ್ಬೇಕು, ಇಲ್ಲ ಅಂದ್ರೆ ಗಂಟಾಗ್ಬಿಡುತ್ತೆ. ಸೊ ತಿರುಗ್ತಾ ಇದೀನಿ. ಅದು ಒಂದ್ಸಲಿ ಕುದಿಯೋಕ್ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಮತ್ತೆ ಹಿಟ್ಟು ಹಾಕ್ಬೇಕು. ಸೊ ಅದು ಇನ್ನೂ ಬಂದಿಲ್ಲ, ವೇಟಿಂಗ್. ಓಕೆ, ವಿಲ್ ಟೇಕ್ ಅ ಸ್ಮಾಲ್ ಬ್ರೇಕ್. ಓಕೆ, ಆನ್ ಮಾಡಿದ್ದೀನಿ, ಹೇಳು. ನೀನು ಹಿಂಗೆಲ್ಲ ಹೇಳ್ತಿಯಲ್ಲ, ಸೊ ಅವರೆಲ್ಲ ನೋಡಿದವರು ಇವಳಿಗೆ ಏನು ಮಾಡಕ್ಕೆ ಬರಲ್ವೇನೋ, ಪಾಪ ಅವನೇನು ತಿನ್ನೋದೇ ಇಲ್ವೇನೋ ಅಂತ ಅನ್ಕೊಂತಾರೆ. ಸೊ ನೀನು ಹೇಳು ನಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ. ನೀವು ಅನ್ಕೊಂಡಿರೋದೆಲ್ಲ ನಿಜಾನೇ ಗೈಸ್. ಬೇರೆ ದಿನ ಎಲ್ಲ ಹೇಳ್ತೀಯ, ಅಯ್ಯೋ ಇದು ಸಕ್ಕತ್ತಾಗಿದೆ ಅಂತ. ನಮ್ಮ ಹೋಟ್ಲಲ್ಲಿ ಒಂದು ಸ್ಟ್ಯಾಂಡರ್ಡ್ ರೆಸಿಪಿ ಇದೆ. ಆ ರೆಸಿಪಿಲಿರೋ ಐಟಮ್ಸ್ ಹೆಂಗೆ ಅಂತಂದ್ರೆ ಮಾಡಿ 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 ಪ್ರೋ ಆಗ್ಬಿಟ್ಟಿದ್ದಾಳೆ. ಅದ್ರಲ್ಲಿ ಕೆಲವೊಂದು ಹೆಂಗೆ ಅಂದ್ರೆ ಬೇಳೆ ಸಾರು, ಕಡಲೆಕಾಳು ಸಾರು. ನೀವು ನೋಡಿ ನಮ್ಮ ಮನೇಲಿ ಒಂದು ವಾರದಲ್ಲಿ ಒಂದಿನ ಬೇಳೆ ಸಾರು, ಒಂದಿನ ಕಡಲೆಕಾಳು ಸಾರು ಫಿಕ್ಸ್. ಸೊ 56 ಸಾರಿ ಮಾಡಿ ಒಂದು ವರ್ಷದಲ್ಲಿ ಪ್ರೋ ಆಗ್ಬಿಟ್ಟಿದ್ದಾಳೆ. ಯಾವುದನ್ನ ಒಂದು 2-3 ಸಾರಿ ಮಾಡಿರ್ತಾಳೆ, ಇಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರ್ತಾಳೆ, ಅಂಥದ್ದಂತೂ ಕೇಳಲೇಬೇಡಿ. ನಿಮಗೆ ಗೊತ್ತಲ್ಲ ಸ್ಟೋರಿ. ಕೆಲವು ಸರಿ ಚೆನ್ನಾಗೂ ಆಗುತ್ತೆ, ಕೆಲವು ಸಾರಿ ಅಕಸ್ಮಾತಾಗಿ ಸರಿ ಆಗೋಗುತ್ತೆ. ಇವತ್ತಂತೂ ಒಳ್ಳೆ ಮಜಾ ಬರ್ತಾ ಇದೆ ವ್ಲಾಗ್ ಮಾಡಕ್ಕೆ ನನ್ಗಂತೂ. ಇವಾಗ ಸ್ವಲ್ಪ ಕುದೀತಾ ಇದೆ, ಅದಕ್ಕೆ ಹಿಟ್ಟು ಬನ್ನಿ. ಇದಕ್ಕೇನು ಮೆಜರ್ಮೆಂಟ್ ಏನೂ ಇಲ್ವಾ? ನಾನು ಕಣ್ಣಳೆತೆಲ್ಲ ಹಾಕ್ತೀನಿ. ನೆಟ್ಗಳತೆ ಮಾಡೇ ಆ ಚಂದ, ಕಣ್ಣಲ್ಲಿ ಅಳತೆ ಮಾಡಿದ್ರೆ ಕಣ್ಣು ಹೋಗ್ಬಿಡ್ತವೆ ಇವತ್ತು. ನೋಡ್ಕೊ ಬರ್ಲಿ 4ನೇ ಸಾರಿ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದಾಳೆ. ಅದೆಷ್ಟು ನೀರಿದೆ ಅಂತಲೂ ಗೊತ್ತಿಲ್ಲ, ಅದೆಷ್ಟು ಹಿಟ್ಟಿದೆ ಅಂತಲೂ ಗೊತ್ತಿಲ್ಲ. ವೆಯ್ಟ್ ಮಾಡ್ತಾ ಇರಿ, ನಾನು ಎಕ್ಸೈಟೆಡ್. ಹೇಳಿ ಏನಾದ್ರು 4 ನುಡಿ ಮುತ್ತು. ಆದ್ರೂ ಗೈಸ್ ಇವತ್ತು ನೀವು ಈ ಬ್ಲಾಗ್ ಅಬ್ಸರ್ವ್ ಮಾಡಿದ್ರೆ ಅವಳು ಕ್ಯಾಮ್ರಾ ಕಡೆ ನೋಡಕ್ ರೆಡಿನೇ ಇಲ್ಲ ಇವತ್ತು. ಅದೇನೋ ಅಂತಾರಲ್ಲ, ಅವಳು ಮಾಡೋ ಅಡುಗೆ ಚಂದಕ್ಕೆ ಮುಖ ತೋರಿಸ್ಬೇಕಲ್ಲ ನಮಗೆ.
ಹಂಗೆ ಮುಖನೂ ತೋರಿಸ್ದೇರಂಗೆ ಆಗ್ಬಿಟ್ಟಿದೆ ಪಾಪ ಇವಳ ಕತೆ ಇವತ್ತು. ಈ ವ್ಲಾಗ್ ಪೋಸ್ಟೇ ಆಗಲ್ಲ ನೋಡ್ಕೊ, ನಾನು ಎಡಿಟೇ ಮಾಡಲ್ಲ ಇದನ್ನ. ನಾನೇ ಎಡಿಟ್ ಮಾಡಿ ಒಂದು ಭಯಾನಕ ತಮ್ನೇಲ್ ಕ್ರಿಯೇಟ್ ಮಾಡಿ ಹಾಕ್ತೀನಿ. 100ಕ್ಕೆ 100 ಪೋಸ್ಟ್ ಮಾಡ್ತೀನಿ ಇದನ್ನ. ಆಯ್ತು. ತಿರುಗ್ತಾ ಇರಿ ತಿರುಗ್ತಾ ಇರಿ ತಿರುಗ್ತಾ ಇರಿ. ಓ ಗೊತ್ತಾಯ್ತು ಬಿಡು. ಎಲ್ಲ ಅಲ್ಲೇ ಎಂಟ್ಕೊಂಡು ಕೊನೆಗೆ ಎಷ್ಟಪ್ಪ ಹಿಟ್ಟಾಗತ್ತೆ ನೋಡಿ. ಇಲ್ಲ ಇಲ್ಲ, ಐ ಥಿಂಕ್ ಸ್ವಲ್ಪ ನೀರು ಜಾಸ್ತಿ ಆಗೋಯ್ತಲ್ವಾ? ಇಲ್ಲ, ಐ ಥಿಂಕ್ ಸೊ. ಯಾಕೆ ಕಷ್ಟಪಡ್ತಿದ್ಯಾ? ತಿರ್ಕೊಡ್ಲಾ? ಗೈಸ್, ಕಣ್ಣಳ್ತೆ ಅಂತಂದ್ಬಿಟ್ಟು ರಾಗಿ ಹಿಟ್ಟು ಮಾಡೆ ಅಂತಂದ್ರೆ ರಾಗಿ ಅಂಬ್ಲಿ ಮಾಡವಳೆ. ರಾಗಿ ಗಂಜಿ ಏನಿಲ್ಲ, ಒಂದ್ ಸ್ವಲ್ಪ ಹಿಟ್ಟು ಹಾಕಿದ್ರೆ ಸರಿ ಹೋಗುತ್ತೆ. ಹಾಕು ಬೇಗ. ಸ್ವಲ್ಪ ತೆಳ್ಳಗಾಗೋಯ್ತು ಅಂತ ಒಂದ್ ಸ್ವಲ್ಪ ಹಿಟ್ಟು ಹಾಕಿದೀನಿ. ಕಣ್ಣಳ್ತೆ ಅಲ್ವಾ, ಈ ಥರ ಎಲ್ಲ ಆಗುತ್ತೆ. ಈ ಅಳತೆ ಇಟ್ಕೊಂಡು ಅಡುಗೆ ಮಾಡೋರ್ಗೆ ತಲೆ ಇಲ್ಲ ಅಷ್ಟೆ ಅಲ್ವಾ? ಹೌದು. ಈ ತಿರುಗ್ತಾ ಇರೋದಕ್ಕೆ ನನ್ಗೊಂದು ಮುದ್ದೆ ಇಟ್ಬೇಕೇನೋ ಎನರ್ಜಿ ರೀಗೇನ್ ಮಾಡಕ್ಕೆ. ಇನ್ ಸ್ವಲ್ಪ ಹಿಟ್ಟು ಹಾಕ್ಲಾ? ಹಾಕವಾ? ಇದು ಇನ್ನು 10 ಫಿಕ್ಸಸ್ ಬೇಕು ಅನ್ಸುತ್ತೆ. ಇದಕ್ಕೆ ಪ್ರೊಡಕ್ಷನ್ ಇಶ್ಯೂ ಆಗ್ಬಿಟ್ಟಿದೆ. ನೀವೇ ತಾನೆ ಫುಲ್ ಸ್ಟಾಕ್. ಇದು ಬರೀ 8ನೇ ಸಾರಿಗೆ ಹಿಟ್ಟು ಹಾಕ್ತಾರೆ ನಾವು. 8 ಅಲ್ಲ, 6. 3-4 ಸರಿ ಹಾಕಿರ್ಬೋದು. ಆಯ್ತು ಹಾಕೋಯ್ತು. ನೋಡಿ ಗೈಸ್ ಹೆಂಗ್ ಕಂಡ್ಬಿಡ್ತಾನೆ ಅಂತ. ಕೋಪ ಬಂದ್ರೆ ಹೆಂಗಿರ್ತಾನೆ ನೋಡಿ, ಹಿಂಗಿರ್ತಾನೆ ಕೋಪ ಬಂದಾಗ. ಅಡುಗೆ ವಿಷಯ ಕೋಪ ಮಾಡ್ಕೊಳಂಗಿದ್ರೆ ಇಷ್ಟೊಂದು ನೀವು ಇಂಡಿಯಾದಲ್ಲಿರೋದು. ನನಗೆ ಬೇಜಾರು ಆಗ್ತಾ ಇದೆ ಆದ್ರೆ. ಇಲ್ಲ ಐ ಥಿಂಕ್ ಸೋ ಫಾರ್ ನಾವು ಮಾಡಿರೋ ಮುದ್ದೆಲೆಲ್ಲ ಇವತ್ತೇ ಬೆಸ್ಟ್ ಮುದ್ದೆ ಅಂತ ಅನ್ನಿಸ್ತಾ ಇದೆ ನನಗೆ. ಹೌದಾ? ಆದ್ರೆ ಹಿಟ್ ಲಾಸ್ಟ್ ಹಾಕ್ಬಿಟ್ವಲ್ಲ, ಬೆಂದಿರಲ್ಲ ಅಂತ ಅಂತೀಯ. ನಾನು ಎಷ್ಟು ಕಷ್ಟಪಡ್ತಾ ಇರೋದು ಅದೆಲ್ಲ ಗಂಟಾಗದೆ ಇರೋ ನೋಡ್ಕೊಳಕ್ಕೆ. ಚೆನ್ನಾಗುತ್ತೆ ಅಂತೀಯಾ? ಐ ಥಿಂಕ್ ಸೊ. ನಿಲ್ಸ್ಲಂಗಾದ್ರೆ ಸಾಕು ಅನ್ಸುತ್ತೆ, ಕೈ ನೋವು ಬಂತು ನನಗೆ. ಸೊ ಚೆನ್ನಾಗಿ ಮುದ್ದೆ ಎಲ್ಲ ತಿರುಗಿದ್ಮೇಲೆ ಸ್ವಲ್ಪ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದೆ ಮುದ್ದೆ. ಇವಾಗ ಗಂಟಿಲ್ಲ ಮತ್ತೆ ಜಾಸ್ತಿ ಅಂಟ್ಕೊಂಡು ಇಲ್ಲ. ಹೆಂಗೆ ಪಾರ್ವತಮ್ಮನ ಲಾಜಿಕ್ ವರ್ಕ್ ಆಗಿರೋದು? ಆಮೇಲೆ ನೀನು ಚೆನ್ನಾಗಿ ತಿರುಗಿದೆ ಆ್ಯಕ್ಚುಲಿ ಫಾಸ್ಟಾಗಿ, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಅದು. ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಮುದ್ದೆ. ಹೌದಾ? ಒಂಚೂರು ಹಿಂಗೆ ಗಂಟಿದ್ರೆ ತೆಗೆದ್ಬಿಡಿ. ಕಣ್ಣು ಕಾಣಿಸುತ್ತಲ್ಲ ಅವಾಗ ತೆಗೆದ್ಬಿಡ್ಬೇಕು ಆಯಿತಾ? ಇವಾಗ ಅದನ್ನು ಹೀಗೆ ರೌಂಡ್ ಮಾಡಬೇಕು. ನನಗೆ ಪರ್ಫೆಕ್ಟಾಗಿ ಮಾಡೋಕ್ಕೆ ಗೊತ್ತಿಲ್ಲ, ಸೊ ನಾನು ಕೈಲಾದಂಗೆ ಮಾಡ್ತೀನಿ. ಒಂದು ಸ್ವಲ್ಪ ಕೈ ಒದ್ದೆ ಇರಬೇಕು. ನೋಡೋರ್ಗೆ ಕಾಮನ್ ಸೆನ್ಸ್ ಐತೆ. ಒಡಿ ನೀನು ಉಪ್ಸಾರು ಮಾಡೋದು ಹೇಳ್ಕೊಡ್ಲಿಲ್ಲ, ಮುದ್ದೆ ತಟ್ಟೋದು ಹೇಳ್ಕೊಡ್ತಾವಳೆ ಇಲ್ಲಿ ಬಂದು. ಸೊ ಬರೀ 1 ಗಂಟೆ 40 ನಿಮಿಷಗಳ ಬಳಿಕ ನಮ್ಮ ಮನೆಯಲ್ಲಿ ಉಪ್ಸಾರು ಹಾಗೂ ಮುದ್ದೆ ರೆಡಿ ಆಗಿದೆ. ಕಲರನ್ನು ಉಪ್ಸಾರು ಥರನೇ ಕಾಣ್ತಾ ಇದೆ, ಮುದ್ದೆ ಥರನೂ ಕಾಣ್ತಾ ಇದೆ. ಆದರೆ ಖಾರ ಮಾತ್ರ ಖಾರ ಥರ ಕಾಣ್ತಾ ಇಲ್ಲ, ಮಸಾಲೆ ಥರ ಕಾಣ್ತಾ ಇದೆ. ಸೊ ಬನ್ನಿ ಹಾಕೊಂಡು ಬ್ಯಾಟಿಂಗ್ ಮಾಡಿಕೊಂಡು ರಿವ್ಯೂ ಕೊಡ್ತೀನಿ ಹಿಂಗೆ ಬಂದಿದೆ ಅಂತ. ಓಕೆ, ಸೊ ಪ್ಲೇಟ್ ಮೇಲೆ ಎಲ್ಲ ಬಂದಿದೆ. ಸ್ಟೀಲ್ ಪ್ಲೇಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ, ಕೆಳಗಡೆ ಹಿಂಗೆ ಇಟ್ಕೊಂಡು. ಸೊ ಯಾವ್ಯಾವ ದೇವ್ರಿಗೆ ನೀವು ಕೇಳ್ಕೋಬೇಕಪ್ಪ. ಇದು ಖಾರ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೆ ಯಾವಾಗಲೇ. ಓಕೆ, ಸೊ ಖಾರ ಸ್ವಲ್ಪ ಸಾಂಬಾರ್ಗೆ ಹಾಕೊಂಡು ಮಿಕ್ಸ್ ಮಾಡಿಕೊಂಡು. ಮುದ್ದೆ ಚೆನ್ನಾಗಿ ಬಂದಿದೆ. ಹೌದಾ? ಗಂಟಿಲ್ವಾ? ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ. ಯಾಕೆ ನೀನು ತಿರುಗಿದ್ದಲ್ವಾ ಅದಕ್ಕೆ? ಇಲ್ಲ ಐ ಥಿಂಕ್ ಕುಕ್ಕರ್ ವಾಸ್ ದಿ ಹ್ಯಾಕ್. ಹೌದಾ? ಹಿಂಗಿದೆ. ನೀನೇ ತಿಂದ್ಬಿಟ್ಟು ಹೇಳು. ಇಲ್ಲ ಹೇಳು ಫಸ್ಟ್. ಇಲ್ಲ ನೀನು ತಿಂದ್ಬಿಟ್ಟು ಹೇಳು, ಆಮೇಲೆ ನಾನು ಹೇಳ್ತೀನಿ. ಉಪ್ಪು ಸಾಂಬಾರ್ ಥರನೇ ಇದೆ ಕಣೋ, ಚೆನ್ನಾಗಿದೆ. ಉಪ್ಪು ಕಡಿಮೆ ಆಯ್ತು ಸ್ವಲ್ಪ ಅಲ್ವಾ? ಸ್ವಲ್ಪ. ಆದ್ರೆ ಹೌದು, ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿದೆ. ಮತ್ತೆ ಆಕ್ಚುಯಲ್ ಉಪ್ಸಾರು ಫೀಲ್ಸೇ ಬರ್ತಾ ಇದೆ. ಹೌದು, ಚೆನ್ನಾಗಿದೆ ಟೇಸ್ಟ್. ಚೆನ್ನಾಗಿದೆ. ಉಪ್ಸಾರು ಯಾರು ಮಾಡಿದ್ರೆ ಚೆನ್ನಾಗಿದೆ, ಅದಕ್ಕೆ ಎಲ್ಲರೂ ಉಪ್ಸಾರು ಮಾಡೋದು ಅನ್ಸುತ್ತೆ. ಹಿಂಗೆ ಅನ್ಸುತ್ತೆ ಯಾವಾಗ್ಲೂ ಉಪ್ಪು ಸಾಂಬಾರ್. ಆದ್ರೆ ಟೇಸ್ಟ್ ಉಪ್ಸಾರು ಥರನೇ ಇದೆ. ಚೆನ್ನಾಗಿದೆ, ಖಾರ ಚೆನ್ನಾಗಿ ಅನ್ನಿಸ್ತಾ ಇದೆ. ಖಾರ ಓಕೆ, ಕಾಯಿ ಸ್ವಲ್ಪ ಜಾಸ್ತಿ ಆಯ್ತು ಖಾರದಲ್ಲಿ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿದೆ.
ಗುಡ್, ಎಷ್ಟು ಮಾರ್ಕ್ಸ್ ಕೊಡ್ತೀಯಾ? ಬೆಟರ್ ದನ್ ಐ ಥಾಟ್. ಹೌದಾ? ಮೇ ಬಿ ಸಮ್ 6, 7 ಔಟ್ ಆಫ್ 10. ನಾಟ್ ಬ್ಯಾಡ್ ಫಸ್ಟ್ ಟ್ರೈಗೆ. ಬಟ್ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ. ರಿಪೀಟ್ ಮಾಡ್ಬೋದು ವಿತ್ ಸಮ್ ಕರೆಕ್ಷನ್ಸ್. ಯಾ, ಸೊ ಪಾಸ್ ಆಗಿದೆ ಗೈಸ್. ಥ್ಯಾಂಕ್ ಯು. ನೀವು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಹೆಂಗೆ ಅನ್ನಿಸ್ತು ನಮ್ಮದು ವ್ಲಾಗ್ ಅಂತ. ಅಂದಂಗೆ ಇನ್ನೊಂದು ವಿಷಯ ಗೈಸ್, ಯಾರ್ಯಾರು ನಮ್ಮನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಈ ಥರ ತುಂಬ ವೀಡಿಯೋಸ್ ಮಾಡೋಕ್ಕೆ ನಮಗೂ ಒಂಥರ ಮೋಟಿವೇಶನ್. ಯಾ, ಪ್ಲೀಸ್ ಸಬ್ಸ್ಕ್ರೈಬ್. ಹಾಂ, ಸೊ ಇದಾಗಿತ್ತು ಇವತ್ತಿನ ನಮ್ಮ ಉಪ್ಸಾರು ಮುದ್ದೆ ವ್ಲಾಗ್. ನಂಗೆ ನಿಲ್ಸಕ್ಕೆ ಆಗ್ತಿಲ್ಲ. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಮುದ್ದೆ ಆರೋಗಕ್ಕೆ ಮುಂಚೆ ತಿನ್ಕೊಬಿಡ್ತೀವಿ, ಚಳಿ ಬೇರೆ ಸ್ಟಾರ್ಟ್ ಆಗೋಗಿದೆ, ಬೇಗ ಎಲ್ಲ ಆರೋಗುತ್ತೆ. ಸೊ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಿಮ್ಗೆ ಈ ವ್ಲಾಗ್ ಇಷ್ಟ ಆಯ್ತಾ ಅಂತ, ಆ್ಯಂಡ್ ಏನೇನು ತಪ್ಪಾಗಿದೆ ಅಂತ ನಿಮ್ಗೇನಾದರೂ ಗೊತ್ತಾಗಿದ್ರೆ ಅದನ್ನು ಹೇಳಿ, ಸೊ ದಟ್ ನಾವು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಮಾಡ್ತೀವಿ. ಸೊ ಅದನ್ನು ಹೇಳ್ತಾ ನಾವು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ನಾವು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್. ಬಾಯ್.